ಶೆಟ್ಕ ಅವ್ರೆ, ಹೇಗಿದ್ದೀರಾ ಶೆಟ್ಕ ಅವ್ರೆ? ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಚೆನ್ನಾಗಿದ್ದೀನಿ. ರಾಧಾ ಅವ್ರೆ ನಮಸ್ಕಾರ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾಯ್ ಧ್ರುವ, ಆನಂದ. ಸದ್ಯ ಜಯಂತಿನ್ ಕರ್ಕೊಂಡ್ ಬರ್ಬೋದಾಗಿತ್ತಲ್ವಾ? ಅವಳು ಹೆಡ್ ಟೈಲರ್ ಅಲ್ವಾ ಮಗ, ಅಲ್ಲಿ ಸಮಸ್ಯೆ ಆಗತ್ ಕೆಲ್ಸಕ್ಕೆ ಅಂತ ನಾನೇ ಬೇಡ ಅಂದೆ. ಪರವಾಗಿಲ್ಲ, ಅಟ್ಲೀಸ್ಟ್ ನೀನಾದ್ರೂ ಬಂದಿಯಲ್ಲ. ಅಲ್ಲ ಕಣೆ ಅಕ್ಕ, ನೀನ್ ಮನೆ ಹತ್ರ ಬರ್ತಿದ್ದಂಗೆ ಒಂದ್ ಫೋನ್ ಮಾಡ್ಬೇಕು ತಾನೆ. ನನ್ ಪಾದ ಪೂಜೆಗೆಲ್ಲ ಸಿದ್ಧ ಮಾಡ್ಕೋತಿದ್ದೆ, ನೀನ್ ಹಂಗೆ ಬಂದ್ಬಿಟ್ಟಿದ್ಯಾ. ಪರವಾಗಿಲ್ಲ ಬಿಡೆ, ನಾವ್ ತಾನೆ ನಡೆಯುತ್ತೆ. ಹೋಗಕ್ಕ. ಅಮ್ಮ ಚೆನ್ನಾಗಿದ್ದೀರಾ? ನೀವೆಲ್ಲ ಬಂದಿದ್ದೀರಲ್ಲ, ಇನ್ ನಾವೆಲ್ ಚೆನ್ನಾಗಿರಕ್ಕಾಗುತ್ತೆ? ಏನಮ್ಮ ನೀನು ಒಳ್ಳೆ ಕಾರ್ಯಕ್ಕೆ ಬಂದಾಗ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ. ಯಾವುದೇ ಒಳ್ಳೆ ಕಾರ್ಯ? ಮುತ್ತೈದೇರ್ನ ಕರಿತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕನ್ ಕರೆದಿದ್ದಾಳೆ. ಅಲ್ಲ ಅತ್ತೆ, ವಯಸ್ಸಾಗಿರೋ ಮುತ್ತೈದೇರ್ನ ಕರೆದು ಪೂಜೆ ಮಾಡ್ತೀನಿ ಅಂತ ತಾನೇ ಹೇಳಿದ್ದು. ಈಗ ನೋಡಿದ್ರೆ ಇವ್ರನ್ನ ಕರೆದಿದ್ದಾರೆ. ಆಲೆ ಮನೆ ಇಲ್ದೇ ಇರೋ ಊರಲ್ಲಿ ಬೆಲ್ಲದ ಚೂರ್ ಸಿಕ್ಕಿದ್ರೆ ಹಬ್ಬ ಮಾಡ್ತಾರಂತೆ. ಹಾಗಾಯ್ತು ಈ ಕತೆ. ಜನ ಯಾರು ಸಿಗ್ಲಿಲ್ಲ, ಇನ್ನೇನ್ ಮಾಡ್ತಾಳೆ? ಇಷ್ಟೇ ಇವಳ ಕೈಲಿ ಮಾಡಕ್ಕಾಗೋದು. ನನ್ ಮಗುಂಗ್ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಾಳಂತೆ. ಆ ಪೂಜೆನ ದೇವರು ಮೆಚ್ಬೇಕಲ್ಲ. ಮೆಚ್ತಾನೆ ಸರ್ಸು, ಖಂಡಿತವಾಗ್ಲೂ ಮೆಚ್ತಾನೆ. ಸುಮಂಗಲಿ ಪೂಜೆ ಬಗ್ಗೆ ನಿನ್ಗೇನೋ ಗೊತ್ತೋ? ಎಲ್ಲದಕ್ಕೂ ಮಾತಾಡಕ್ ಬರ್ಬೇಡ ನೀನು. ಹೌದು ಸರ್ಸು, ನನಗೇನು ಗೊತ್ತಿರ್ಲಿಲ್ಲ. ಅದಕ್ಕೆ ವಯಸ್ಸಲ್ಲಿ ದೊಡ್ಡವರು ಅಂತ ನಿನ್ ಹತ್ರ ಕೇಳ್ದೆ. ನೀನ್ ಯಾವಾಗ ಏನೋ ಹೇಳಲ್ಲ ಅಂತ ಹೇಳ್ದಿಯೋ ಆಗ್ಲೇ ನಾನು ದೇವಸ್ಥಾನಕ್ಕೆ ಹೋಗಿ ಪುರೋಹಿತರ ಹತ್ರ ಎಲ್ಲ ಮಾತಾಡ್ದೆ. ಪೂಜೆ ಬಗ್ಗೆ ಏನೇನು ತಿಳ್ಕೊಬೇಕೋ ತಿಳ್ಕೊಂಡೆ. ಅದಕ್ಕೆ ಅವ್ರನ್ನೇ ಕರೆದಿದ್ದೆ ನೋಡಿ. ನೀವು ಸ್ವಲ್ಪ ಸುಮ್ನಿರ್ತೀರಾ? ನಿಮ್ಗೆ ಅರ್ಥ ಆಗಲ್ಲ ಮೈನವ್ರೆ. ವಯಸ್ಸಾಗಿರೋರು ಬಂದು ಆಶೀರ್ವಾದ ಮಾಡ್ಲಿ ಅಂತ ಆಸೆ ಪಟ್ವಿ, ಆದ್ರೆ ಒಬ್ರು ಬರೋದಕ್ಕೆ ಸಿದ್ಧವಾಗೇ ಇಲ್ಲ. ಈ ಪೂಜೆ ಮುಗಿದ್ಮೇಲೆ ಮುತ್ತೈದರ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಅನ್ಕೊಂಡ್ವಿ, ಆದ್ರೆ ಯಾರು ಮನೆಗೆ ಬರೋದಕ್ಕೆ ರೆಡಿ ಇಲ್ಲ. ಏನ್ ಮಾಡೋದು? ಇದ್ದವರು 50 ಜನನ ಕರೆಸಬಹುದು, ಆದ್ರೆ ಇಲ್ದಿದ್ದವರು ಒಬ್ರನ್ನೇ ಕರೆಸ್ಲಿ, ಅಷ್ಟೇ ಸಾಕು. ಒಬ್ರು ಮನ್ಸಾರೆ ಆಶೀರ್ವಾದ ಮಾಡಿದ್ರೆ ಸಾಕು ಮೈನವ್ರೆ. ಅದ್ 50 ಜನಕ್ಕೆ ಸಮ. ಕೊನೆಗೆ ಒಬ್ರು ಬರ್ಲಿಲ್ವಾ? ಆ ದೇವ್ರ ಆಶೀರ್ವಾದ ಇದ್ರೆ ಸಾಕು. ಸಾಕ್, ಸುಮ್ನೆ ಇರು. ಸುಮ್ನೆ ಇದ್ದೀನಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಯಾರೋ ಹೇಳಿದ್ರಂತೆ ಇವನ್ ಬಂದ್ ಮಾಡ್ತಾ ಇದ್ದಾನೆ. ಈಗ ಮುತ್ತೈದೇರ್ ಬಂದಿಲ್ವಲ್ಲ, ಅವ್ರ ಅಕ್ಕ ತಾನೇ ಬಂದಿರೋದು. ಮುತ್ತೈದೇರ್ ಯಾಕೆ ಬೇಕು? ಅವ್ರ ಅಕ್ಕನೇ ಸರ್ಸು, ರಾಧಾ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿನಗೆ ರೈಟ್ಸ್ ಇಲ್ಲ. ಎಷ್ಟು ವರ್ಷ ಬದುಕಿದೀವಿ ಅನ್ನೋದು ಮುಖ್ಯ ಆಗಲ್ಲ, ಹೇಗ್ ಬದುಕಿದೀವಿ ಅನ್ನೋದು ಮುಖ್ಯ ಆಗತ್ತೆ. ಪ್ರೀತಿಗೂ ದೇವ್ರಿಗೂ ಮನಸ್ ಮುಖ್ಯ ಸರ್ಸು. ಮೈನಾಗೋಸ್ಕರ ರಾಧಾ ಅವರು ಅವ್ರ ಗಂಡನಿಂದ ದೂರ ಇದ್ರು ನಿಜ, ಆದ್ರೆ ಅದು ಮಾಡಿದ್ದು ಮೈನಾಗೋಸ್ಕರ ತ್ಯಾಗ. ಅವ್ರ ಜೊತೆಲಿರಬಾರ್ದು ಅಂತಲ್ಲ. ನಾವ್ ಎಷ್ಟೋ ಜನ 50-60 ವರ್ಷ ಜೊತೆಲಿದ್ದವ್ರೆ ದೂರ ಆಗೋದನ್ನ ನೋಡಿದೀವಿ, ಆದ್ರೆ ಮದ್ವೆ ಆದಾಗ್ಲಿಂದ ಒಂದು ಕ್ಷಣ ಕೂಡ ಮಾನಸಿಕವಾಗಿ ಗಂಡ ಹೆಂಡತಿ ದೂರ ಇರಲಿಲ್ಲ. ಇಂಥವ್ರಿಗೆ ಈ ಪೂಜೆಲಿರೋದಕ್ಕೆ ಅರ್ಹತೆ ಇಲ್ಲ ಅಂದ್ಮೇಲೆ ಇನ್ ಯಾರಿಗೂ ಅರ್ಹತೆ ಇಲ್ಲ ಸರ್ಸು. ನನ್ ತಂಗಿ ಪರಿಸ್ಥಿತಿ ಗೊತ್ತಿದ್ದು ಧ್ರುವ ಅವರು ಪ್ರೀತಿಗ್ ಬೆಲೆ ಕೊಟ್ಟು ತಾಳಿ ಕಟ್ಟಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. ಅಂತಂದ್ಮೇಲೆ ಗಂಡ ದೀರ್ಘಾಯುಷ್ವಾಗಿ ಬದುಕ್ಬೇಕು ಅಂತ ಅವಳು ಪೂಜೆ ಮಾಡ್ತಿದ್ದಾಳೆ. ಅವಳ ಮೇಲೆ ಯಾವಾಗ್ಲೂ ದೇವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಏನೇನು ಹೇಳಿ ನನ್ ಬಾಯಿ ಮುಚ್ಚೋಕ್ ಬರ್ಬೇಡಿ. ಇವಳು ನೋಡಿ ಯಾರ್ ತಾನೇ ಪೂಜೆಗೆ ಬರ್ತಾರೆ ಹೇಳಿ? ಅದ್ಗೆ ನೀವ್ ಯಾಕೆ ಕಣ್ ತುಂಬ್ಕೊಂಡು ನಿಂತಿದ್ದೀರಾ? ಅಮ್ಮ, ಏ ದೀಪ, ಯಾವಾಗ ನೋಡಿದ್ರು ಅತ್ತೆನ ಬಿಟ್ಕೊಟ್ಟು ಮಾತಾಡೋದೇ ಆಗಿದೆ ನಿನ್ಗೆ. ಅಲ್ಲ, ಅತ್ತೆ ಕೇಳಿದ್ರಲ್ಲಿ ತಪ್ಪೇನಿದೆ? ಅತ್ತೆ ಕೇಳಿದ್ದಕ್ಕೆ ನಿಮ್ ಹತ್ರ ಉತ್ತರ ಇದೆಯಾ? ಇಲ್ಲ. ಹೌದು, ಯಾರ ಹತ್ರನೂ ಉತ್ತರ ಇಲ್ಲ. ನನಗೆ ಗೊತ್ತೈತೆ, ನನ್ನ ನೋಡಿನೇ ತಾನೆ. ಅಕ್ಕಪಕ್ಕದವ್ರು ಯಾರು ನಮ್ಮ ಮನೆಗೆ ಬಂದಿಲ್ಲ, ಈ ಪೂಜೆಗೆ ಬಂದಿಲ್ಲ. ಮೈನಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇಲ್ಲ ಅಕ್ಕ, ನನಗ್ಯಾಕೋ ನನಗ್ ಪೂಜೆ ಮಾಡೋದಕ್ಕೆ ಅರ್ಹತೆನೇ ಇಲ್ಲ ಅಂತ ಅನಿಸ್ತೈತೆ. ನಾನು ಈ ಪೂಜೆನೇ ಮಾಡಲ್ಲ.
ಈ ಪೂಜೆನೇ ಮಾಡಲ್ಲ. ಮೈನಾ 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 ಏನಣ್ಣ ಮಾಡೋದಿವಾಗ? ಏನ್ ಮಾಡೋದಾ? ಏನೂ ಇಲ್ಲ. ಈ ಪೂಜೆ ನಡೆದೇ ನಡೆಯುತ್ತೆ, ನಡಿಲೇಬೇಕು. ಅದಕ್ಕೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ದೀಪಕ್, ರಾಧಾ, ನೀವು ಒಳಗಡೆ ಹೋಗಿ ಸಮಾಧಾನ ಮಾಡಿ. ಆನಂದ್, ನೀನು ನನ್ನ ಜೊತೆ ಬಾ. ರೀ ಬನ್ನಿ. ನಡಿ. ಪುರೋಹಿತ್ರೆ, ನೀವು ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಇನ್ನೇನಾದ್ರೂ ಬೇಕಾದ್ರೆ ಹೇಳಿ ನಾನ್ ತಂದ್ಕೊಡ್ತೀನಿ. ಏನೇ ಮೈನಾ ನೀನು? ಧ್ರುವ ಅವ್ರ ಮುಂದೆ ಬೇಜಾರ್ ಮಾಡ್ಕೊಂಡ್ ಬಂದ್ರೆ ಅವ್ರಿಗೂ ಬೇಜಾರಾಗಲ್ವಾ? ಮೈನಾ, ನಾನ್ ನಿನ್ನ ಧೈರ್ಯವಂತಲು ಅಂತ ಅನ್ಕೊಂಡಿದ್ದೆ. ನಿಮ್ಮತ್ತೆ ಈ ರೀತಿ ಬೈದ್ರು ಅಂತ ನಿನ್ ರೂಮಿಗೆ ಬಂದು ಅಳ್ತಾ ಕೂತ್ಕೊಂಡ್ರೆ ಹೇಗೆ? ನೋಡು, ಊರು ಸಾಬ್ರಿ ಎಲ್ಲ ನಮ್ಗೆ ಯಾಕೆ? ಜನ ಇವತ್ತೊಂದ್ ಹೇಳ್ತಾರೆ, ನಾಳೆ ಮತ್ತೊಂದ್ ಹೇಳ್ತಾರೆ. ಅದ್ ಎಲ್ಲದಕ್ಕೂ ಹೆಚ್ಚಾಗಿ ಧ್ರುವ ನಿನ್ ಜೊತೆಗಿದ್ದಾರೆ. ಅದಕ್ ಬೆಲೆ ಇಲ್ವಾ? ಮೈನಾ, ನೀನ್ ಪೂಜೆ ಮಾಡ್ತಿರೋದು ಅವ್ರಿಗೋಸ್ಕರ ತಾನೆ? ಹೌದು ಬಾಬಾ. ಮತ್ತೆ ನೀನ್ ರೂಮಿಗೆ ಬಂದು ಈ ರೀತಿ ಅಳ್ತಾ ಕೂತ್ಕೊಂಡ್ರೆ ಹೇಗೆ? ಇದ್ ಒಳ್ಳೇದಾ ಹೇಳು? ಇಷ್ಟೊಂದೆಲ್ಲ ಸಿದ್ಧತೆ ಮಾಡ್ಕೊಂಡು ಈ ಕೊನೆ ಸಮಯದಲ್ಲಿ ಪೂಜೆ ಮಾಡಲ್ಲ ಅಂದ್ರೆ ತಪ್ಪಲ್ವಾ? ಇದ್ರಿಂದ ನಿನ್ಗೂ ಧ್ರುವಂಗೂ ಪಾಪ ಸುತ್ಕೊಳಲ್ವಾ? ಹಂಗ ಹೇಳ್ಬೇಡ್ವೆ ಅಕ್ಕ. ನಾನ್ ನಿಜನೇ ಹೇಳ್ತಿದ್ದೀನಿ ಮೈನಾ. ಇಷ್ಟೊಂದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅಂದಿದ್ರೆ ಏನೂ ಅನ್ನಿಸ್ತಾ ಇರ್ಲಿಲ್ಲ. ಹೀಗ್ ನೀನ್ ಪೂಜೆಗೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಈಗ ಮಾಡಲ್ಲ ಅಂದ್ರೆ ತಪ್ಪಾಗಲ್ವಾ? ಅಕ್ಕ, ನೀನ್ ಏನೇನೋ ಮಾತಾಡ್ಬೇಡ. ನನ್ಗಿನ್ನೂ ಭಯ ಆಗುತ್ತೆ. ಮೈನಾ, ಏನೇನೋ ಹೇಳ್ತಿಲ್ಲ, ಅವಳು ಸರಿಯಾಗಿ ಹೇಳ್ತಿದ್ದಾಳೆ. ನೋಡು, ನೀನ್ ಪೂಜೆ ಮಾಡಬಾರ್ದು ಅಂತ ನಿಮ್ಮತ್ತೆ ಏನೇನೋ ಮಾತಾಡಿದ್ರು. ಈಗ ನೀನ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಖುಷಿ ಪಡ್ತಾರೆ. ಬಾವಾ, ಒಳ್ಳೆ ಮನ್ಸಿಂದ ಪ್ರತಿಯೊಬ್ರು ಮನೆಗೆ ಹೋಗಿ ಆಶೀರ್ವಾದ ತಗೊಳ್ಳೋಣ ಅಂತ ಅನ್ಕೊಂಡೆ. ಅವರೆಲ್ಲ ಹೇಗೆ ಮಾತಾಡಿದ್ರು ಗೊತ್ತಾ? ನನ್ಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ?